ಹಾಯ್ ನಮಸ್ತೆ, ನನ್ನೆಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ಇನ್ನೊಂದು ವಿಡಿಯೋಗಾಗಿ ಸ್ವಾಗತ. ಸ್ನೇಹಿತರೆ, ಈಗ ನಾವು ಹೊರನಾಡಿಂದ ದರ್ಶನ ಮುಗಿಸಿ ನಮ್ಮ ಬಸ್ಸಲ್ಲಿ ಶೃಂಗೇರಿಗೆ ಹೊರಟಿತ್ತು ನೋಡಿ. ನಮ್ಮ ಡ್ರೈವರ್ ಗಾಳಿ ಮಳೆ ಇದ್ದರೂ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ. ಈಗ ನಾವು ಶೃಂಗೇರಿ ದೇವಸ್ಥಾನ ಹತ್ರ ಬಂತ. ಫಸ್ಟಿಗೆ ಹೋಗಿ ನಾವು ರೂಮ್ ಬುಕ್ ಮಾಡ್ಕತ್ತ. ಆನಂತರ ಸಂಜೆ ಎಲ್ಲ ದಿಂಡಿ ಉತ್ಸವ ಪೂಜೆ ಎಲ್ಲ ಇತ್ತು ನಮ್ದು. ಎಲ್ಲ ದರ್ಶನಕ್ಕೆಲ್ಲ ಹೋಗ್ಬೇಕು ನೆಕ್ಸ್ಟ್. ಈಗ ನೋಡಿ ನಾವೀಗ ಈ ದೇವಸ್ಥಾನದ ರಾಜಗೋಪುರದ ಇದ್ದಾಗಿತ್ತು ಗಣಿ. ಎಷ್ಟು ಚೆಂದ ಇತ್ತಲ್ಲ. ಎಲ್ಲ ಬಣ್ಣದಿಂದ ಮೂರ್ತಿ ಎಲ್ಲ ಪೇಂಟ್ ಮಾಡಿರ. ನಮ್ಮದಂತೂ ಓದಿತ್ತಲ್ಲ, ಬರೀ ವೀಡಿಯೋ ಮಾಡೋದು ಕೆಲಸ. ಎಲ್ಲೆಲ್ಲ ವೀಡಿಯೋ ಮಾಡೋದು ಸಿಕ್ಕುತ್ತೆ ಅವಧಿ ಮಾಡ್ತಾ ಇತ್ತು ಕಣಿ. ಎಷ್ಟು ಒಳ್ಳೆ ತೋರುತ್ತಲ್ಲ ಗೋಪುರ. ಮೇಲೆ ಭಗವಧ್ವಜ ಒಳ್ಳೆ ಹಾರ್ತಿತ್ತು ಮೇಲೆ. ಆ ಗೋಪುರ ನೋಡೋಕ್ಕೆ ಒಳ್ಳೆ ಚೆಂದ ಇತ್ತು ಕಣಿ. ಈಗ ನಮ್ಮ ದೋಣಿಯರ ಆಫೀಸ್ ಹತ್ರ ಹೋಗಿ ರೂಮೆಲ್ಲ ಬುಕ್ ಬಂದ್ರೆ ರೂಮಿಗೆ ಹೋಗ್ತಿತ್ತು ನೋಡಿ. ಈಗ ಕಣಿ ಯಾತ್ರಿ ನಿವಾಸದೊಂದಿಗೆ ಒಂದು ಲಾಡ್ಜಲ್ಲೇ ರೂಮ್ ಬುಕ್ ಆಯ್ತು. ಅದು ದೇವಸ್ಥಾನದ್ದೇ ರೂಮ್. ಅದು ಎಲ್ಲ ತಮ್ಮ ತಮ್ಮ ರೂಮಿಗಳಿಗೆ ತಲುಪಬೇಕು. ರೂಮಿಗೆ ಬನ್ನಿ. ರೂಮ್ ನಂಬರ್ ಎಷ್ಟ? 201. ಹಾಂ ನೋಡು. ರೂಮ್ ನಂಬರ್ 201. ಚಾವಿಗೆ ಕಾಯ್ತಿದ್ದ ಕಣಿ. ಚಾವಿ ಅಂತೂ ತೆಗೆದ್ರಿ. ಈಗ ರೂಮ್ ಒಳಗೆ ಹೋಗಿ ಬಿತ್ಕೊಂಡು ಒಂದು ಸುಮಾರು ಸುಸ್ತಾಯ್ತಲ್ಲ ಬಸ್ ಬಂದು. ನಂತರ ಸ್ವಲ್ಪ ಫ್ರೆಶಪ್ ಆಗಿ ದೇವಸ್ಥಾನ ದರ್ಶನಕ್ಕಂದು ಹೋಗ್ಬೇಕೀಗ. ಸ್ನೇಹಿತರೆ, ನಾವೀಗ ದೇವಸ್ಥಾನದ ರಾಜಗೋಪುರದ ಒಳಗೆ ಬಂದ್ವಿ. ಈಗ ದೇವಸ್ಥಾನ ಎದುರಿಗಿತ್ತು. ಈಗ ಕಾಣಿ ಮೋಡದ ಮಧ್ಯೆನೂ ಕೂಡ ದೇವಸ್ಥಾನ ಒಳ್ಳೆ ಚೆಂದಾಗಿ ಕಾಣ್ತಲ್ಲ. ಗೋಲ್ಡನ್ ಗೋಪುರ, ಹಳೇ ಕಾಲದೊಂದು ದೇವಸ್ಥಾನ. ನಮಗೆ ಎಲ್ಲಿ ಹೋದರೂ ವೀಡಿಯೋ ಮಾಡಬೇಡಿ ಅಂದ. ಆದರೂ ಕೂಡ ಮುಂದಿಂದ ಹೋಗುವವರೆಲ್ಲ ವೀಡಿಯೋ ಮಾಡ್ಕೊಂತ. ಒಳಗಂತೂ ದೇವರ ಮೂರ್ತಿ ಯಾವುದು ವೀಡಿಯೋ ಮಾಡೋಕ್ಕಿಲ್ಲ. ಅದಕ್ಕೋಸ್ಕರ ಹೋಗುವರ ತುಂಗಾ ನದಿದ ಎಲ್ಲ ವೀಡಿಯೋ ಮಾಡ್ತಿದ್ದ ಕಣಿ. ಫುಲ್ 360 ಡಿಗ್ರಿಯಲ್ಲೇ ವೀಡಿಯೋ ಮಾಡಿದೆ ಕಣಿ. ಸ್ನೇಹಿತರೆ, ಶ್ರೀ ಶೃಂಗೇರಿ ಶಾರದಾಂಬ ನಮ್ಮ ಕುಲದೇವರು. ನಮ್ಮ ಪೂರ್ವಜರು ಇಲ್ಲಿಂದಲೇ ವಲಸೆ ಹೋಗಿ ಸಮುದ್ರ ತೀರದಲ್ಲಿ ಮೀನುಗಾರಿಕೆ ಆರಂಭಿಸಿದ್ರಂತ ಹೇಳ್ತಾರೆ. ಆದಿಶಂಕರಾಚಾರ್ಯರು ಸ್ಥಾಪಿಸಿದಂಥ ಮೊದಲ ಮಠ ಈ ಶೃಂಗೇರಿಯ ಶಾರದಾ ಪೀಠ. ಋಷ್ಯಶೃಂಗಮುನಿಯ ತಪೋಭೂಮಿಯಾಗಿದ್ದರಿಂದ ಈ ಸ್ಥಳಕ್ಕೆ ಶೃಂಗೇರಿ ಅಂತ ಹೆಸರು ಬಂತಂತ ಹೇಳ್ತಾರೆ. ಕಪ್ಪೆಯೊಂದು ಮಧ್ಯಾಹ್ನದ ಬಿಸಿಲಿನಲ್ಲಿ ಹೆರಿಗೆ ನೋವಿಂದ ನರಳುತ್ತಿರುವಾಗ ಹಾವೊಂದು ಹೆಡೆ ಎತ್ತಿ ಬಿಸಿಲಿನಿಂದ ರಕ್ಷಿಸಿ ನೆರಳು ಕೊಟ್ಟಂಥ ಸ್ಥಳ ಕೂಡ. ಅದೇ ದೃಶ್ಯವನ್ನು ನೋಡಿ ಆದಿಶಂಕರಾಚಾರ್ಯರು ಈ ಸ್ಥಳದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನಂತರ ನಾವು ಶ್ರೀ ಶಾರದಾಂಬೆಯ ದರ್ಶನ ಮುಗಿಸಿ ನದಿಯ ಆಚೆಗಿರುವಂಥ ಜಗದ್ಗುರುಗಳ ಮಠಕ್ಕೆಲ್ಲ ಹೋದ್ವಿ. ನಂತರ ದರ್ಶನವನ್ನು ಮುಗಿಸಿ ಶ್ರೀ ಶಾರದಾಂಬ ದೇವಸ್ಥಾನಕ್ಕೆ ಬಂದು ರಾತ್ರಿಯ ಸಮಯದಲ್ಲಿ ಆಗುವಂಥ ದಿಂಡಿ ಉತ್ಸವವನ್ನು ಮುಗಿಸಿ ಬಂದ್ವಿ ಸ್ನೇಹಿತರೆ. ನಂತರ ಸ್ನೇಹಿತರೆ, ನಾವು ನಾಳೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಹೋಗ್ಲಿಕ್ಕಿದೆ. ನನ್ನ ಮುಂದಿನ ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.